ಬಾರಕ ಫೋನ ಹಚ್ಚತ್ತಿದ್ದಿ ನೀನ ಬಂದಿದೆ ಗೆಳತಿ ನನ್ನ ಬೆಟ್ಟಿಗೆ ಬರಲಿಲ್ಲ ನೀನ. ಹಲೋ ಹಾಯ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡ್ತಾ ಇರಲ್ಲ. ಈ ಒಂದು ವಿಡಿಯೋಗೆ ನಾನು ಕೋಪರೇಟ್ ಕ್ಲೈಂಬರ್ದು ಒಂದು ಸೌಂಡನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ, ಇನ್ನು ಸ್ವಲ್ಪ ಎಲ್ಲ ಮ್ಯೂಟು ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ಈ ಒಂದು ವಿಡಿಯೋದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ಈಸಿಯಾಗಿ ಹೋಗಿ ಅಲರ್ಟ್ ಮೆಷಿನ್ದಲ್ಲೇ ಕೇಳಿಸ್ಕೊಳ್ಬೋದು. ಆವಾಗ ನೀವು ಎಡಿಟಿಂಗ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಎಡಿಟಿಂಗ್ ಬಂದುಬಿಟ್ಟು ನಾನು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ ಮಾಡಿದ್ದು. ಹಾಗೆ ಈ ಒಂದು ಸಾಂಗ್ ನನಗೆ ಸೆಂಡ್ ಮಾಡಿದ್ದರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ, ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತೇಳಿ. ಸೊ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ. ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಅಲರ್ಟ್ ಮೆಷಿನ್ ಕಾಣುತ್ತಲ್ಲ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ನಾನು ಈ ಥರ ಕೊಟ್ಟಿರ್ತೀನಿ ನಿಮಗೆ. ಇಲ್ಲೇನಪ್ಪ ಅಂದರೆ ಕಾಣಿಸ್ತಲ್ಲ ಅಲರ್ಟ್ ಮೆಷಿನ್ ಲೋಗೋ. ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ರಿಪ್ಲೇಸ್ನ ಮಾಡ್ಕೊಳ್ಬೋದು. ಬನ್ನಿ ರಿಪ್ಲೇಸ್ ಮಾಡೋಣ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಏನಪ್ಪ ಅಂದರೆ ಫೋಟೋ ಬ್ಯಾಕ್ಗ್ರೌಂಡು ರಿಮೂವ್ ಅಂತಲ್ಲ, ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಥರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ ನಿಮಗೆ ಪ್ರತಿಯೊಂದು ಸಲ ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬ್ಲಾಕ್ ಬರುತ್ತೆ. ಸೊ ಅದು ಏನಪ್ಪ ಅಂದ್ರೆ ಆಪ್ಷನು ಇಲ್ಲಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಲ್ಲ, ಈ ಥರ ಇರುತ್ತೆ. ಯಾಕಪ್ಪ ಅಂದರೆ ಇದು ಆಫ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರ ಬ್ಲಾಕು ಕಾಣಿಸಲ್ಲ. ಅದು ಆಮೇಲೆ ಆನ್ ಮಾಡ್ಕೊಳ್ಬೇಕು. ಸೊ ಈ ಥರ ಆನ್ ಮಾಡ್ಕೊಳ್ಳಿ. ಸೊ 2 ಫೋಟೋ ಇರುತ್ತೆ. ಸೊ ಈ 2 ಫೋಟೋನ ರಿಪ್ಲೇಸ್ ಮಾಡಿದೆ. ಸೊ ಇದಾದ ನಂತರ ಇಲ್ಲಿ ನೀವು ಈಗ ಇದನ್ನು ಆಫ್ ಮಾಡಿದಿರಲ್ಲ, ಅದನ್ನು ನೀವು ಆನ್ ಮಾಡ್ಕೊಳ್ಬೇಕು. ಸೊ ಈ ಥರ ಬರುತ್ತೆ, ನೋಡಿದ್ದೀರಾ ಫ್ರೆಂಡ್ಸ್. ಇಷ್ಟೇ ಇರೋದು. ಜಸ್ಟ್ ಫ್ರೆಂಡ್ಸ್, ನೀವು ಅಂದ್ಕೊಂಡಿರ್ಬೋದು ಇಷ್ಟೇನಾ ಎಡಿಟಿಂಗ್ ಅಂತ. ಆದರೆ ಸ್ವಂತ ಕ್ರಿಯೇಟಿಂಗ್ ಮಾಡಿದರೆ ಭಾಳ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಿಮಗೆ ಜಸ್ಟು ಫೋಟೋನ ರೀಪ್ಲೇಸ್ ಮಾಡಿಕೊಂಡು ಎಡಿಟಿಂಗ್ನ ಮಾಡ್ಕೊಳ್ಬೋದು. ಅದಕ್ಕೆ ನಮ್ಮ ಚಾನಲನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ತಪ್ಪದೇ ಮರಿಬೇಡಿ. ಹಾಗೆ ದಯವಿಟ್ಟು 1 ನಿಮಿಷ ಅಥವಾ 2 ನಿಮಿಷ ವೀಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್, ಇಷ್ಟೇ ಕೇಳ್ಕೊಳ್ಳೋದು. ಇವಾಗ ವೀಡಿಯೋನ ಡೌನ್ಲೋಡ್ನ ಹಾಕೋಣ. ಇವಾಗ ವೀಡಿಯೋ ಡೌನ್ಲೋಡ್ ಆಗ್ತೀನಿ ನೋಡಿ. ದಯವಿಟ್ಟು ಸಪೋರ್ಟ್ ಇರೋ ಫ್ರೆಂಡ್ಸ್, ಸಪೋರ್ಟ್ ಇದ್ರೂ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಣ ಅಂದ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟೇ ಇಲ್ಲಾಂದ್ರೆ ವೀಡಿಯೋ ಮಾಡಿದ್ರು ಏನು ಅನ್ಸಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಸೌಂಡು ಸ್ವಲ್ಪ ಇರುತ್ತೆ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಡೌನ್ಲೋಡ್ ಆಯಿತು.